ಮ್ಯಾಜಿಕ್ ಸ್ಕೇಲ್. ನಮ್ಮ ದೇಹವೇ ಒಂದು ಅಳತೆಗೋಲು. ನೀವೆಲ್ಲ ಸ್ಕೇಲ್ ಬಳಸಿ ಗೆರೆ ಹಿಡಿಯೋದು ಅಥವಾ ಬಟ್ಟೆ ಅಂಗಡಿಯಲ್ಲಿ ಟೇಪ್ ಬಳಸಿ ಅಳತೆ ಮಾಡೋದು ಇದನ್ನು ನೋಡಿದಿರಲ್ವೇ? ಆದರೆ ಯೋಚನೆ ಮಾಡಿ, ನೂರಾರು ವರ್ಷಗಳ ಹಿಂದೆ ಈ ಸ್ಕೇಲ್, ಟೇಪ್, ಮೀಟರ್, ಸೆಂಟಿಮೀಟರ್ ಯಾವುದೂ ಇರಲಿಲ್ಲ. ಹಾಗಾದರೆ ಆಗಿನ ಕಾಲದ ಜನರು ಜಾಗವನ್ನು, ಬಟ್ಟೆಯನ್ನು ಅಥವಾ ಹಗ್ಗವನ್ನು ಹೇಗೆ ಅಳಿತಿದ್ರು? ಅವರಿಗೆ ಮ್ಯಾಜಿಕ್ ಗೊತ್ತಿತ್ತಾ? ಖಂಡಿತ ಅವರ ಬಳಿ ಒಂದು ಅದ್ಭುತವಾದ ಮ್ಯಾಜಿಕ್ ಟೂಲ್ ಇತ್ತು ಮತ್ತು ಆ ಟೂಲ್ ಈಗ ನಿಮ್ಮ ಬಳಿಯೂ ಇದೆ. ಅದೇ ನಮ್ಮದೇ ದೇಹ. ಹೌದು, ನಮ್ಮ ದೇಹವನ್ನೇ ಅಳತೆಗೋಲಾಗಿ ಹೇಗೆ ಬಳಸಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆಧುನಿಕ ಅಳತೆಯ ಉಪಕರಣಗಳಿಲ್ಲದ ಆ ಪ್ರಾಚೀನ ಕಾಲದಲ್ಲಿ ನಮ್ಮ ಪೂರ್ವಜರು ತಮ್ಮ ದೈನಂದಿನ ಜೀವನದಲ್ಲಿ ಗಣಿತವನ್ನು ಬಳಸಲು ತಮ್ಮ ದೇಹವನ್ನೇ ಅಳತೆಗೋಲಾಗಿ ಬಳಸುತ್ತಿದ್ದರು. ಅವರು ಬಳಸುತ್ತಿದ್ದ ಆ ಪ್ರಮುಖ ಅಳತೆಗಳೆಂದರೆ ಅಂಗುಲ, ಗೇಣು, ಮೊಳ ಮತ್ತು ಮಾರು. ಇವುಗಳನ್ನು ಹೇಗೆ ಬಳಸ್ತಾ ಇದ್ರು ಅಂತ ಒಂದೊಂದಾಗಿ ನೋಡೋಣ. ಅಂಗುಲ. ನಿಮ್ಮ ಹೆಬ್ಬೆರಳನ್ನು ಒಮ್ಮೆ ನೋಡಿ. ಆ ಹೆಬ್ಬೆರಳಿನ ಅಗಲ ಎಷ್ಟಿದೆಯೋ ಅದನ್ನೇ ಪ್ರಾಚೀನ ಕಾಲದಲ್ಲಿ ಒಂದು ಅಂಗುಲ ಎಂದು ಕರೆಯುತ್ತಿದ್ದರು. ಸಣ್ಣ ಪುಟ್ಟ ವಸ್ತುಗಳನ್ನು ಅಳೆಯಲು ಇದನ್ನು ಬಳಸುತ್ತಿದ್ದರು. ಗೇಣು. ಈಗ ನಿಮ್ಮ ಕೈ ಬೆರಳುಗಳನ್ನು ಅಗಲವಾಗಿ ಚಾಚಿ ಈಗ ಹೆಬ್ಬೆರಳಿನ ತುದಿಯಿಂದ ಕಿರುಬೆರಳಿನ ತುದಿಯವರೆಗಿನ ಅಂತರ ಎಷ್ಟಿದೆಯೋ ಅದುವೇ ಒಂದು ಗೇಣು. ಮೊಳ. ನೀವು ಹೂವು ಮಾರುವವರನ್ನು ನೋಡಿದ್ದೀರಾ? ಅವರು ಮಲ್ಲಿಗೆ ಹೂವಿನ ಹಾರವನ್ನು ಮೊಣಕೈಯಿಂದ ಮಧ್ಯದ ಬೆರಳಿನ ತುದಿಯವರೆಗೆ ಅಳೆದು ಕೊಡುತ್ತಾರಲ್ವೇ? ಇದನ್ನೇ ಮೊಳ ಎನ್ನುವುದು. ಹಳ್ಳಿಗಳಲ್ಲಿ ಹಗ್ಗ, ಹೂವಿನ ಹಾರ ಮುಂತಾದವುಗಳನ್ನು ಅಳೆಯಲು ಇಂದಿಗೂ ಈ ಮೊಳವನ್ನು ಬಳಸುತ್ತಾರೆ. ಮಾರು. ಒಮ್ಮೆ ಎದ್ದು ನಿಂತು ನಿಮ್ಮ ಎರಡೂ ಕೈಗಳನ್ನು ಅಕ್ಕಪಕ್ಕಕ್ಕೆ, ಅಂದರೆ ವಿಮಾನದ ರೆಕ್ಕೆಯ ಹಾಗೆ ಸಂಪೂರ್ಣವಾಗಿ ಚಾಚಿ ಈಗ ನಿಮ್ಮ ಒಂದು ಕೈಯ ಬೆರಳ ತುದಿಯಿಂದ ಇನ್ನೊಂದು ಕೈಯ ಬೆರಳ ತುದಿಯವರೆಗಿನ ಒಟ್ಟು ಉದ್ದವೇ ಒಂದು ಮಾರು. ಬಾವಿಯ ಆಳವನ್ನು ಅಥವಾ ಉದ್ದವಾದ ಹಗ್ಗ ಮತ್ತು ಬಟ್ಟೆಯನ್ನು ಅಳೆಯಲು ಇದನ್ನು ಬಳಸುತ್ತಿದ್ದರು. ಈಗ ನಿಮಗೊಂದು ಪ್ರಶ್ನೆ ಬರಬಹುದು. ಒಬ್ಬರ ಕೈ ಉದ್ದ ಇರುತ್ತದೆ, ಇನ್ನೊಬ್ಬರ ಕೈ ಗಿಡ್ಡ ಇರುತ್ತದೆ, ಹಾಗಾದರೆ ಅಳತೆ ತಪ್ಪಾಗಲ್ವಾ ಅಂತ. ಇಲ್ಲಿಯೇ ಇರುವುದು ಅಸಲಿ ಮ್ಯಾಜಿಕ್. ನಮ್ಮ ಪೂರ್ವಜರು ಮಾಡಿದ ಈ ಅಳತೆಗಳು ಕೇವಲ ಅಂದಾಜಿನ ಮೇಲಿರಲಿಲ್ಲ, ಬದಲಾಗಿ ನಮ್ಮ ದೇಹದ ಅಂಗಗಳ ನಡುವೆ ಇರುವ ಒಂದು ಸ್ಥಿರ ಅನುಪಾತ, ಫಿಕ್ಸ್ಡ್ ರೇಷಿಯೋ ಅಥವಾ ಬದಲಾಗದ ಗಣಿತದ ಸಂಬಂಧವನ್ನು ಅದು ಅವಲಂಬಿಸಿತ್ತು. ಅದು ಹೇಗೆಂದರೆ, ಮನುಷ್ಯ ಎಷ್ಟೇ ಎತ್ತರವಿರಲಿ ಅಥವಾ ಗಿಡ್ಡವಿರಲಿ, ಅವನದೇ ದೇಹದ ಒಂದು ಅಂಗಕ್ಕೂ ಮತ್ತೊಂದು ಅಂಗಕ್ಕೂ ಒಂದು ಪಕ್ಕಾ ಲೆಕ್ಕ ಇರುತ್ತದೆ. ನೀವು ನಿಮ್ಮದೇ ಕೈಯಲ್ಲಿ ಅಳೆದಾಗ ನಿಮ್ಮ ಎರಡು ಗೇಣುಗಳು ನಿಮ್ಮ ಒಂದು ಮೊಳಕ್ಕೆ ನಿಖರವಾಗಿ ಸಮನಾಗಿರುತ್ತದೆ. ಅದೇ ರೀತಿ ನಿಮ್ಮ 4 ಮೊಳಗಳು ನಿಮ್ಮ ಒಂದು ಮಾರಿಗೆ ಸಮನಾಗಿರುತ್ತದೆ. ಈಗ ನಿಮಗೊಂದು ವಿಶೇಷವಾದ ವಿಷಯ ಹೇಳ. ನೀವು ಎದ್ದು ನಿಂತು ನಿಮ್ಮ ಎರಡೂ ಕೈಗಳನ್ನು ಅಗಲವಾಗಿ ಚಾಚಿದಾಗ ಆಗುವ ಅಳತೆ, ಅಂದರೆ ಒಂದು ಮಾರು, ನಿಮ್ಮ ಒಟ್ಟು ಎತ್ತರಕ್ಕೆ ಹೆಚ್ಚು ಕಡಿಮೆ ನಿಖರವಾಗಿ ಸಮಾನವಾಗಿರುತ್ತದೆ. ಎಷ್ಟೊಂದು ಅದ್ಭುತ ಅಲ್ವಾ? ಕೇವಲ ಹೊರಗಿನ ಅಂಗಗಳು ಮಾತ್ರವಲ್ಲ, ನಮ್ಮ ದೇಹದಲ್ಲಿರುವ DNA ಸುರುಳಿಯ ಉದ್ದ ಮತ್ತು ಅಗಲದ ಅನುಪಾತ ಕೂಡ ಸುವರ್ಣ ಅನುಪಾತಕ್ಕೆ, ಅಂದರೆ ಗೋಲ್ಡನ್ ರೇಷಿಯೋ 1.618 ಹತ್ತಿರವಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಯ ದೇಹದಲ್ಲೂ ಇರುವ ಈ ನೈಸರ್ಗಿಕ ಗಣಿತದ ಅಳತೆಯನ್ನೇ ಸ್ಥಿರ ಅನುಪಾತ ಎನ್ನುತ್ತಾರೆ. ಇದು ನಮ್ಮ ಸಂಸ್ಕೃತಿಯಲ್ಲಿ ಗಣಿತವು ಹೇಗೆ ದೈನಂದಿನ ಜೀವನದ ಭಾಗವಾಗಿತ್ತು ಎಂಬುದಕ್ಕೆ ಅತ್ಯುತ್ತಮ ಉದಾಹರಣೆ. ನೀವು ಕೂಡ ಇಂದೇ ಮನೆಯಲ್ಲಿ ನಿಮ್ಮ ಗೇಣು, ಮೊಳ ಮತ್ತು ಮಾರಿನ ಅಳತೆ ಮಾಡಿ ನಿಮ್ಮ ಎತ್ತರಕ್ಕೆ ನಿಮ್ಮ ಮಾರು ಸಮನಾಗಿದೆಯಾ ಅಂತ ಚೆಕ್ ಮಾಡಿ ನನಗೆ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಸ್ನೇಹಿತರಿಗೆ ಶೇರ್ ಮಾಡಿ.